ವಿಶ್ವ ಸಂದೇಶ ಇದು ಅಂತ ಹೇಳ್ತಾ ಇದ್ದಾರೆ. ಬರೀ ನಮ್ಮ ಭಾರತ ದೇಶದಲ್ಲ, ನಾವು ಗಾವೋ ವಿಶ್ವಸ್ಯ ಮಾತರ, ವಿಶ್ವದ ಪ್ರಾಣಿ ಅದು ಗೋವುಗಳಾಗಬೇಕು ಅಂತ ವಿಶ್ವೇಶತೀರ್ಥರ ಅಭಿಯಾನ ಆಗಿತ್ತು. ಅವರ ಅಭಿಯಾನಕ್ಕೆ ತುಂಬಾ ದೊಡ್ಡ ಹೆಮ್ಮೆ ಯಾವುದು ಅಂದ್ರೆ, ವಿಶ್ವೇಶತೀರ್ಥರು ಅವರು ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡುವ ಒಂದು ಕಾಣಿಕೆಗಳಲ್ಲಿ ನೀಲಾವರ ಗೋಶಾಲೆ, ನನ್ನ ಪ್ರಿಯ ಶಿಷ್ಯ ವಿಶ್ವಪ್ರಸನ್ನ ತೀರ್ಥರು ರಚನೆ ಮಾಡಿದ ಗೋಶಾಲೆ ಒಂದು ಅಂಶ ಹೋಗಬೇಕು ಅಂತ ಅವತ್ತು ಅವರು ಅಭಿಪ್ರಾಯಗಳನ್ನ ಹೊಂದಿದ್ರು ವಿಶ್ವೇಶತೀರ್ಥರು. ಅಷ್ಟು ದೊಡ್ಡ ಮುಂಚೂಣಿಯಲ್ಲಿ ವಿಶ್ವೇಶತೀರ್ಥರ ಕನಸನ್ನ ಗೋವುಗಳ ಸಂರಕ್ಷಣೆಯಲ್ಲಿ ನಮ್ಮ ಕೈಲಾದ ಕರ್ತವ್ಯಗಳನ್ನು ಮಾಡೋಣ ಅಂತ ಹೇಳಿದ್ರು. ಆದ್ರೆ ಅವತ್ತಿನ ವಿಶ್ವೇಶತೀರ್ಥರ ಕಹಿ ಏನಿತ್ತು ಗೋವುಗಳ ಬಗ್ಗೆ ಆಗುವ ಅನ್ಯಾಯಗಳ ಬಗ್ಗೆ, ಅದೇ ಕಹಿ ಇವತ್ತೂ ಇದೆ ಸಮಾಜದಲ್ಲಿ. ಗೋವುಗಳಿಗೆ ತುಂಬಾ ಬಹುದೊಡ್ಡ ಮಟ್ಟದ ಅಪಚಾರಗಳಿಗೆ ಇವತ್ತು ಸರ್ಕಾರಗಳು ಕೂಡ ಅನುಮೋದನೆ ನೀಡುವ ಉತ್ಸಾಹದಲ್ಲಿ ಇದ್ದಾವೆ. ಇಂಥದ್ದಕ್ಕೆಲ್ಲ ನಾವು ಜನಸಂಘಟನೆಯಿಂದ ಏನ್ ಮಾಡಬೇಕು? ಸಂತರಾಗಿ, ಗೋಪಾಲಕೃಷ್ಣನ ಆರಾಧಕರಾಗಿ ಗುರುಗಳ ಒಂದು ಸಂದೇಶ ಏನು, ನಾವೆಲ್ಲ ಅದನ್ನು ಹೇಗೆ ಪರಿಪಾಲನೆ ಮಾಡಿ ಗೋವುಗಳ ಸಂರಕ್ಷಣೆಗೆ ನಾವೆಲ್ಲ ಹೇಗೆ ಕಟಿಬದ್ಧರಾಗಬೇಕು, ಅವಾಗ ಮಾತ್ರ ನಮ್ಮ ದೇಶಕ್ಕೆ ಕ್ಷೇಮವಾಗುತ್ತೆ ಅಂತ ಒಂದು ವಿಶ್ವ ಸಂದೇಶವನ್ನು ಕೊಟ್ಟು ಈ ವಿಶ್ವ ಸಂಭ್ರಮಾಚರಣೆಯ ಈ ಸಂವಾದದ ಕಾರ್ಯಕ್ರಮವನ್ನ ನಮ್ಮಿಬ್ಬರ ಪ್ರಶ್ನೋತ್ತರವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಪಾದಗಳವರು ಇಂತಹದಕ್ಕೆ ಇಬ್ಬರಿಗೂ ಒಂದು ಅವಕಾಶವನ್ನು ಕೊಟ್ಟರು. ತುಂಬಾ ಅರ್ಥಪೂರ್ಣವಾದ ಈ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀಪಾದಗಳವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪ್ರಶ್ನೆಯ ಉತ್ತರದ ನಿರೀಕ್ಷೆಯಲ್ಲಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ. ಮಹಾಸಮಾರಾಧನೆಯ ಪುಣ್ಯಕಾಲ. ಗುರುಗಳು ರಾಮ ಮಂದಿರದ ನಿರ್ಮಾಣದಲ್ಲಿ ಯಾವ ರೀತಿ ಶ್ರಮಿಸಿದ್ದಾರೆ ಅನ್ನೋದನ್ನು ಅನೇಕ ಮಹಾತ್ಮರ ಬಾಯಿಂದ ನಾವು ಕೇಳಿದ್ದೇವೆ, ನಾವು ಕಂಡಿದ್ದೇವೆ. ಗುರುಗಳ ಲಕ್ಷ್ಯ ಇದ್ದದ್ದು ರಾಮ ಮಂದಿರದ ನಿರ್ಮಾಣದಲ್ಲಿ ಅಷ್ಟೇ ಅಲ್ಲ, ರಾಮ ರಾಜ್ಯ ನಿರ್ಮಾಣ ಆಗಬೇಕು ಅಂತ ಕನಸುಕೊಂಡವರು. ಅವರೇ ಪ್ರಶ್ನೆ ಮಾಡಿಕೊಂಡ್ರು. ಆವತ್ತು ರಾಜನ ಆಳ್ವಿಕೆ ಇತ್ತು. ಒಬ್ಬ ರಾಜನಾದ ರಾಮರಾಜ್ಯದ ನಿರ್ಮಾಣ ಆಗೋಯ್ತು. ಇವತ್ತು ರಾಮನಿಲ್ಲ, ರಾಜರ ಆಳ್ವಿಕೆ ಇಲ್ಲ. ಹಾಗಿರುವಾಗ ಇವತ್ತು ಯಾಕೆ ರಾಮರಾಜ್ಯದ ನಿರ್ಮಾಣ ಸಾಧ್ಯ? ಆ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಟರು. ಆವತ್ತು ರಾಜರ ಆಳ್ವಿಕೆ, ಇವತ್ತು ರಾಜರು ಇಲ್ವೋ ಕೇಳಿದ್ರೆ ಇವತ್ತು ರಾಜರಿದ್ದಾರೆ. ಇವತ್ತು ಪ್ರಭುತ್ವ ಯಾರದ್ದು? ಇವತ್ತು ಪ್ರಜಾಪ್ರಭುತ್ವ. ಹಾಗಾದ್ರೆ ಪ್ರಜೆಗಳೆಲ್ಲ ರಾಮರಾದ್ರೆ ಮುಗಿದೋಯ್ತು. ಪ್ರಜೆಗಳೆಲ್ಲ ರಾಮರಾದ್ರೆ ಮುಗಿದೋಯ್ತು. ಅಲ್ಲ, ಪ್ರಜೆಗಳು ರಾಮರಾಗುವುದ್ರೆ ಏನು? ರಾಮ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಪ್ರಜೆಗಳು ರಾಮರಾಗುವುದು ಹಾಗೆ ಸುಲಭ. ರಾಮಾಯಣ, ವಾಲ್ಮೀಕಿ ರಾಮಾಯಣ ರಾಮನನ್ನು ಪರಿಚಯಿಸಿಕೊಟ್ಟಂತೆ ನಮಗೆ ಹೀಗೆ ಸಕಲ ಗುಣಗಳ ಮೂಲಕ. ಯಾಕೆ ಆ ರಾಮಾಯಣ ಪ್ರಾರಂಭ ಆಗೋದೇ ವಾಲ್ಮೀಕಿ ಮಹರ್ಷಿಗಳು ನಾರದಲ್ಲಿ ಪ್ರಶ್ನಿಸೋದು, ಒಂದು 10-20 ಗುಣಗಳನ್ನು ಉಲ್ಲೇಖಿಸಿ, ಇಂತಿಂಥ ಗುಣವುಳ್ಳಂತಹ ವ್ಯಕ್ತಿ ಕೋನ್ವರ್ತಿನ ಸಾಂಪ್ರದಾಯ ಗುಣವಾನ್ ಕರ್ತವೀರ್ಯವಾನ್ ಧರ್ಮಜ್ಞ ಕೃತಜ್ಞ 10-20 ಗುಣಗಳನ್ನು ಉಲ್ಲೇಖಿಸಿ ಇಂತಿಂಥ ಗುಣವುಳ್ಳಂತಹ ವ್ಯಕ್ತಿ ಇವತ್ತು ಯಾರಿದ್ದಾನೆ ಜಗತ್ತಿನಲ್ಲಿ ಎಂದು ಕೇಳಿದಾಗ ನಾರದರು ಉತ್ತರ ಕೊಡೋದು ಆ 10-20 ಗುಣಗಳಿಗೆ ಇನ್ನೊಂದು 10-20 ಗುಣಗಳನ್ನು ಸೇರಿಸಿ ಕೊರೆಯುತ್ತಾ ಇದ್ದಾರೆ. ಇಂತಹ ಗುಣವುಳ್ಳಂತಹ ವ್ಯಕ್ತಿ ಇವತ್ತು ಲೋಕದಲ್ಲಿದ್ದಾನೆ, ಅವನೇ ಶ್ರೀರಾಮಚಂದ್ರ. ಅಂದ್ರೆ ರಾಮ ಅಂದ್ರೆ ಯಾರು? ಗುಣಗಳ ರಾಶಿ ರಾಮ ಅಂತಂದ್ರೆ ರಾಮನ ಆ ಗುಣಗಳು ಯಾವುವು? ರಾಮೋ ವಿಗ್ರಹ ಧರ್ಮ. ಸಕಲ ಗುಣಗಳೇ ಶರೀರ ಧಾರಣೆ ಮಾಡಿದ್ರೆ ಅವನು ರಾಮ. ಹಾಗಾದ್ರೆ ಆ ಗುಣಗಳು ರಾಮಾಯಣನೊಮ್ಮೆ ನಾವು ಅಧ್ಯಯನ ಮಾಡೋಣ. ಯಾವ ಗುಣಗಳಿಗೆ ಶ್ರೀರಾಮಚಂದ್ರ ಪ್ರತೀಕನಾಗಿದ್ದಾನೋ ಒಬ್ಬೊಬ್ಬರು ಒಂದೊಂದು ಗುಣಗಳನ್ನು ನಾವು ಮೈಗೂಡಿಸಿಕೊಂಡೇವೆ ಅಂತಂದ್ರೂ ಕೂಡ ನಾವೆಲ್ಲ ರಾಮರಾಜ. ಒಟ್ಟು ಸಮಾಜ ರಾಮ ಆಯಿತು, ರಾಮರಾಜ್ಯ ನಿರ್ಮಾಣ ಆಗತ್ತೆ. ಈಗ ತಾನೇನಂತಹ ಗೋವುಗಳ ರಕ್ಷಣೆ ಹೇಗೆ, ದೀನದುರ್ಬಲರ ರಕ್ಷಣೆ ಹೇಗೆ, ಹೀಗೆ ನಾವೆಲ್ಲ ರಾಮರಾಜರು ಮುಗಿದೋಯ್ತು. ಗುರುಗಳು ಅದಕ್ಕೆ ಇಂತಹ ಸೂಕ್ತವಾದ ಸುಲಭದ ದಾರಿಯನ್ನು ತೋರಿಕೊಟ್ಟಿದ್ದಾರೆ. ಗುರುಗಳು ತೋರಿದ ದಾರಿಯನ್ನು ನಾವೆಲ್ಲರೂ ಕೂಡ ನಮ್ಮದನ್ನಾಗಿ ಮಾಡಿಕೊಳ್ಳೋಣ. ರಾಜ್ಯದಲ್ಲಿ, ದೇಶದಲ್ಲಿ ಮತ್ತೆ ಪುನಃ ರಾಮರಾಜ್ಯದ ಕನಸು ಅದೂ ಕೂಡ ನನಸಾಗಲಿ ಅಂತ ಆಶಿಸ್ತಾ ಇಂತಹ ಪ್ರಶ್ನೋತ್ತರ ನಡೆಸಿರ್ತಕ್ಕಂತಹ ನಮ್ಮಲ್ಲಿ ಇಂತಹ ಉತ್ತರಗಳು ಹೊರಬರುವ ಹಾಗೆ ಪ್ರಶ್ನೆಗಳನ್ನು ಕೇಳಿರತಕ್ಕಂತಹ ಈರುವರು ವಿದ್ವಾಂಸರಿಗೂ ಕೂಡ ರಾಮನ ಕೃಷ್ಣನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ.